ಸ್ನೇಹಿತರೆ ನಮಸ್ಕಾರ. ನಂದಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ವಿಡಿಯೋ ನೋಡಿ. ಇನ್ನು ಹೆಚ್ಚಿನ ವಿಡಿಯೋ ಬೇಕು ಅಂದ್ರೆ ನಾನು ಅಲ್ಲಿ ಒಳಗಡೆ ಬನ್ನಿ, ಡೀಟೇಲ್ಸ್ ತಿಳ್ಕೊಳ್ಳೋಣ. ನಾವು ಈ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ತೀವಿ ಮತ್ತು ಭಕ್ತರ ಬರ್ತಾರಲ್ಲ ಅವ್ರ ಪೂಜೆ ಸಾಮಗ್ರಿಗಳು ತೆಗೆದು ನಾವು ಅವ್ರಿಗೆಲ್ಲ ಇದು ಮಾಡಿ ಅನುಕೂಲ ಮಾಡ್ತಾ ಇದ್ವಿ. ಈ ದೇವಸ್ಥಾನ ಒಂದು 400-450 ವರ್ಷಗಳ ಇತಿಹಾಸ ಇದೆ. ಈ ಅಮ್ಮ ಇದು ಕೆಂಪು ಶಿಲೆ ಉದ್ಭವ ಆಗಿ ಇಲ್ಲೇ ಕಂಬ ಇದೆಯಲ್ಲ, ಇಲ್ಲೇ ಉದ್ಭವ ಆಗಿ ಇದು ಮಾಡಿ ಚಿಕ್ಕದ ಗುಡಿ ಇತ್ತು. ತದನಂತರ ಈಗ 6 ವರ್ಷ ಆಗಿದೆ. ಈಗ ಈ ದೇವಾಲಯ ಕಟ್ಕೊಂಡು ಇದು ಮಾಡಿ ಹಿಂಗೆ ಆಗಿದೆ. ಮುನೇಶ್ವರ ಸ್ವಾಮಿ ಸರ್ಪದರ್ಶನ ಬಂದು ಈ ದೇವಸ್ಥಾನದ ಅರ್ಚಕರು ಇದ್ದಾರಲ್ಲ, ಪ್ರಧಾನ ಕಾರ್ಯದರ್ಶಿಗಳು ಧನಂಜಯ ಅಂತೇಳಿ, ಅವ್ರಿಗೆಲ್ಲ ತಾಯಿ ಅವೆಲ್ಲ ಇದ್ದಾರೆ, ಅವರೆಲ್ಲ ನೋಡಿ ಇದು ಮಾಡಿದ್ದಾರೆ. ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಮುನೇಶ್ವರ ಇದೆ, ಅಲ್ಲಿ ಪಕ್ಕದಲ್ಲಿ ನಾಗರಕಲ್ಲುಗಳು ಸ್ಥಾಪನೆ ಮಾಡಿದ್ರು. ಅಲ್ಲಿ ಉತ್ತ ಇತ್ತು, ಆ ಉತ್ತ ಜಾಗ ಅಲ್ಲಿ ಹಳೆ 3 ಸ್ಥಳ ಮುಚ್ಚಬಾರ್ದು ಅಂತೇಳಿ ಅಲ್ಲಿ ಹೋಲ್ ಮಾಡಿ ಈಗಲೂ ಇದೆ. ನೀವು ಬೇಕಾದ್ರೆ ನಾವು ತೋರಿಸ್ತೀವಿ. ಅಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಅಲ್ಲಿ ಹೋಲ್ ಇದೆ, ಅಲ್ಲಿ ಹಾಲು ಮೊಸರು ಎಲ್ಲ ಈಗಲೂ ಹಾಕಿ ಪಾದ ಮುಟ್ಟ ಗರ್ಭಗುಡಿಗೆ ಬಿಡ್ತೀವಿ. ಭೀಮನ ವರ್ಷಕ್ಕೊಂದ್ಸಾರಿ ಮಾತ್ರ ಭೀಮನ ವರ್ಷಕ್ಕೆ ಬಿಡ್ತೀವಿ. ನವರಾತ್ರಿ ಟೈಮಲ್ಲಿ ಹೂ ಪ್ರಸಾದ ಆಗಲ್ಲ. ಶನಿವಾರ, ಸೋಮವಾರ, ಮಂಗಳವಾರ, ಭಾನುವಾರ ಇದ್ರಲ್ಲ ಆ ದಿನ ಹೂಗಳಾಗಲ್ಲ. ಯಾಕಂದ್ರೆ ಅಮ್ಮನ ಪಟ್ಟ ಕುಸಿತಾರೆ. ತದನಂತರ ಇದು ವಿಜಯದಶಮಿ ಆದ್ಮೇಲೆ ಮತ್ತೆ ಸೋಮವಾರ, ಗುರುವಾರ, ಶನಿವಾರ ಹೂ ಪ್ರಸಾದ. ರಾಮೂರ್ ನಗರಿಂದ ಒಂದು 6 ತಿಂಗಳಿಂದ ಬರ್ತದೆ. 6 ತಿಂಗಳ ಕಡಿಮೆ, ಇನ್ನು 3 ತಿಂಗಳೇ. ಯಾರೋ ಹೇಳಿದ್ರೆ ಪಕ್ಕದ ಮನೆಯಲ್ಲಿ ಅಲ್ಲಿ ಬಂದು ನಮಗೂ ಗೊತ್ತಿಲ್ಲ. ಚೆನ್ನಾಗಿದ್ದೀನಿ, ಸ್ವಲ್ಪ ಸಂತೋಷ, ಚೆನ್ನಾಗಿದೆ. ನಮ್ಗೆ ಸ್ವಲ್ಪ ತುಂಬಾ ಕಷ್ಟ ಇತ್ತು, ಸಾಲ ಎಲ್ಲ ತುಂಬಾ ಇತ್ತು. ಸ್ವಲ್ಪ ಚೆನ್ನಾಗಿದೆ. ನಮ್ಗೆ 4 ವಾರಕ್ಕೆ ಚೆನ್ನಾಗಿ ಆಯ್ತು. ನಾನು ಇದೇ ಹೇಳ್ತೀನಿ, ಚೆನ್ನಾಗಾಗತ್ತೆ, ನೀವು ಬನ್ನಿ, ನಂಬಿರಿ ದೇವ್ರನ್ನ ಅಂತ ಹೇಳ್ತೀನಿ. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಇದೆ. ಭಾನುವಾರ ಅಂದ್ರೆ ಇಲ್ಲಿ ಭಕ್ತಾದಿಗಳು ಅರಕೆ ಕಟ್ಕೊಂಡಿರ್ತಾರೆ. ಅವ್ರ ಕುಂದುಕೊರತೆಗಳು, ಮಕ್ಕಳಿದ್ದರು, ಮದುವೆ ಇದ್ದರು, ಭೂಮಿ ಹಾಳು, ನಾನಾ ತೊಂದರೆ ಇರ್ತದೆ. ಅದಕ್ಕೆಲ್ಲ ಅರಕೆ ಮಾಡ್ಕೊಂಡು ಹೋಗಿರ್ತಾರೆ. ಇಲ್ಲಿ ಬಲಿ ಕೊಟ್ಟು ಅವರು ಬಲಿ ಕೊಡ್ತೀವಿ ಇದು ಮಾಡಿರ್ತಾರೆ. ಕೋಳಿ ಕುರಿ ಕೊಟ್ಟು ಇದು ಮಾಡ್ತಾರೆ. ಅವ್ರು ಇಲ್ಲಿ ಬಂದು ಪೂಜೆ ಮಾಡಿಸಿ ಚೌಟ್ರಿಗಳು ಇಲ್ಲೇ ಊಟ ಹಾಕಿ ಎಲ್ಲ ಮಾಡಿ ಇದು ಮಾಡ್ಕೊಂಡು ಹೋಗ್ತಾರೆ. ಭಾನುವಾರ ವಿಶೇಷ ತುಂಬಾ ಜನ ಇರ್ತಾರೆ. ಮತ್ತೆ ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆ ಇರುತ್ತೆ. ಬೆಳಗ್ಗೆ 7-6 ಗಂಟೆಗೆ ಅಭಿಷೇಕ ಇರುತ್ತೆ. ತದನಂತರ ಮೆರವಣಿಗೆ, ಅಮ್ಮನ ಉತ್ಸವ ಮೂರ್ತಿದೆ, ಅಂತ ದೇವಾಲಯ ಇದು ಮಾಡ್ತಾರೆ. ಭಕ್ತಾದಿಗಳು ಅಮ್ಮನ ಪಾತ್ರದಲ್ಲಿ ದೂರಿ ಅವ್ರ ಕುಂದುಕರಲೆ ಪರಿಹಾರ ಮಾಡೋ ಅಂತೇಳಿ ನಾವು ಇದು ಅರಕೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಈಗ ಯಾವ ಮೊಸರನ್ನ ಯಾಕೆ ಇಡ್ತಾ ಇದ್ದಾರೆ ಅಂದ್ರೆ ಅಮ್ಮನ ಮೂಲ ಸ್ಥಳ ಅಲ್ಲಿ. ಇವು ಯಾರೇ ಭಕ್ತಾದಿಗಳು ಬಂದ್ರು ಫಸ್ಟ್ ಮೂಲ ಸ್ಥಳದಲ್ಲಿ ಅನ್ನ ಮೊಸರು ಎಡೆ ಹಾಕಿ ತದನಂತರ ಬಂದು ಅಮ್ಮನಿಗೆ ಒಳಗಡೆ ಪೂಜೆ ಕೊಟ್ಟು ಇದು ಮಾಡ್ತಾರೆ. ಯಾಕಂದ್ರೆ ಫಸ್ಟ್ ಅಮ್ಮನ ಮೂಲ ಇರೋದ್ರಿಂದ ಅದು ಅಲ್ಲೇ ಫಸ್ಟ್ ಪೂಜೆ ಮಾಡ್ಕೊಂಡ್ಬರ್ಬೇಕು ಭಕ್ತಾದಿಗಳು. ತದನಂತರ ಬಂದು ಅಲ್ಲೇ ಮೊಸರು ಮಾಡಿದ್ರೆ ಕೆಲವರು ನಾವು ಮೊಸರನ್ನ ಇಟ್ಟು ಅದು ಇದು ಮಾಡ್ತೀವಿ ಅಂತ ಅರಕೆ ಮಾಡಿರ್ತಾರೆ. ಅದು ಅದರಿಂದನೂ ತುಂಬಾ ಕಷ್ಟಗಳು ಪರಿಹಾರ ಆಗಿದೆ. ಅದ್ರ ಇದಾಗಿದೆ. ಆ ಕಾಯಿ ಕಟ್ತಾ ಇದಾರಲ್ಲ, ಈಗ ಮಕ್ಕಳಿಲ್ಲ ಅಂತ ಹೇಳೋರು, ಅವ್ರ ಮಕ್ಳು ಇದ್ರು ಕಾಯಿ ಕಟ್ತಾರೆ, ತೊಟ್ಲು ಕಟ್ತಾ ಇದ್ದಾರೆ. ಮದುವೆ ಇದ್ದವರು ಸುಂಕುಮ್ ತಂದು ಇಟ್ಟು ಮಾಡ್ತಾ ಇದ್ದಾರೆ. ಅದನ್ನ ಹೊರಗಡೆ ಅಲ್ಲಿ ಕಟ್ಟಿಸ್ತೀವಿ. ಈಗ ಮಕ್ಳಿದ್ರು, ಮದುವೆ ಇದ್ದವರು, ಒಂದು ಭೂಮಿ ವ್ಯವಹಾರ ಇರ್ತದೆ, ಹಣಕಾಸು ತೊಂದರೆ ಇರ್ತದೆ, ಮನೇಲಿ ಕುಟುಂಬದ ಕಲಹ ಇರ್ತದೆ. ಅದಕ್ಕೆಲ್ಲ ಇದು ಮಾಡೋದಕ್ಕಾಗಿ ಅವರು ಕಾಯಿ ಅರಕೆ ಕಟ್ತಾರೆ, ಬೀಗ ಹಾಕ್ತಾರೆ. ಮುನೇಶ್ವರ ಗುಡಿ ಭಾಗ ಅಲ್ಲಿ ಇದೆ, ಅಲ್ಲಿ ಬೀಗ ಹಾಕ್ತಾರೆ. ಈಗ ಪ್ರತಿ ಶನಿವಾರ, ಸೋಮವಾರ, ಗುರುವಾರ ಹೂ ಪ್ರಸಾದ ಆಗುತ್ತೆ. ಹೂ ಕೇಳಬಹುದು. ಹೂ ಕೇಳ್ಬೋದಂದ್ರೆ ನೀವು ಮನೆಯಿಂದಲೇ ಅಂದ್ಕೊಂಡು ಹೂ ತರಬೇಕು. ಬಿಡಿ ಹೂ ಇರ್ತದೆ, ತೊಟ್ಟಿರೋ ರೋಜ್ ಆಗಲಿ, ಸ್ವಾಮಂತಿಗೆ ಇಲ್ಲಿ ತೊಟ್ಟಿರೋ ಕಡ್ಡಿ ಹೂ ತರಬೇಕು. ನಾವು ಬೆಳಗ್ಗೆ 8ರಿಂದ ಸಂಜೆ 4 ಹೂ ಜೋಡಿಸ್ತಾರೆ. ಭಕ್ತಾಗ್ಲಿ ಅವ್ರು ಕೊಂದು ಬರ್ತಾ ಇದ್ರೆ ಆಗಲ್ಲ. ಅದು ಬಗ್ಗೆ ಹೂ ಕೇಳ್ತಾ ಇದ್ದಾರೆ. ಏನೇ ಕೊರಕೆ ಇದ್ರು ಅದು ಬಗೆಹರಿಸೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಭಕ್ತಾದಿಗಳು ಅನುಕೂಲ ಆಗಿತ್ತು. ದೇವಸ್ಥಾನದ ವತಿಯಿಂದ ಅಂಗಡಿಗಳಿದೆ, ಪೂಜಾ ಅಂಗಡಿ ಇದೆ. ಅವ್ರಿಗೆ ಏನು ಬಳೆ, ಕುಂಕುಮ, ಅರಿಶಿನ, ಕುಂಕುಮ, ಸೀರೆ ಪ್ರತಿಯೊಂದು ಯಾವ್ದು ಬೇಕಾದ್ರೂ ಇಲ್ಲಿ ಭಕ್ತಾದಿಗಳು ಇಲ್ಲೇ ಬರ್ತದೆ.